ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರು ಸುಮಾರು 25,000ಕ್ಕಿಂತ ಹೆಚ್ಚಿನ ಜನ ಇವತ್ತು ಅಲ್ಲಿ ದುಡಿತಾ ಇದ್ದಾರೆ. ಈ ದುಡಿತಾ ಇತ್ತಂತ ಜನಕ್ಕೆ ಸರ್ಕಾರ ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹೊರಗುತ್ತಿಗೆ ನೌಕರರು ಅಂದ್ರೆ ಮನುಷ್ಯರ ಹಾರ ಇಲ್ಲ ಅನ್ನೋ ಕೂಡ ಸರ್ಕಾರಕ್ಕೆ ಮಾನವತೆ ಇಲ್ಲ. ಇವತ್ತ ಹೋದ ವರ್ಷ ನಮ್ದು ಸ್ಯಾಲ್ರಿ ಟೇಕ್ ಹೋಮ್ ಸ್ಯಾಲ್ರಿ ಜಿಲ್ಲಾ ಕೇಂದ್ರದಲ್ಲಿದ್ದವರಿಗೆ ರಾಜ್ಯ ಕೇಂದ್ರದಲ್ಲಿದ್ದವರಿಗೆ 16,600 ರೂಪಾಯಿ ಟೇಕ್ ಹೋಮ್ ಸ್ಯಾಲ್ರಿ ಇತ್ತು. ಅದು ಸ್ಯಾಲ್ರಿ ಈ ವರ್ಷ 14,600 ಮಾಡ್ಯಾರ. ಅದು ಯಾಕೆ ಮಾಡಿದ್ರು? ಜೋನ್ 1, 2, 3, 4 ಅಂತ ಜೋನ್ ಮಾಡಿಬಿಟ್ರು. ಹಳ್ಳಿಗಳು ಬೇರೆ, ತಾಲೂಕ ಬೇರೆ, ಜಿಲ್ಲಾ ಬೇರೆ, ರಾಜ್ಯ ಬೇರೆ, 4 ಜೋನ್ ಮಾಡಿ ಉಲ್ಟಾ 2,000 ಸ್ಯಾಲ್ರಿ ಹೆಚ್ಚಿಗೆ ಮಾಡ್ಯಾರ, ಕಡಿಮೆ ಮಾಡ್ಯಾರ. ಅದಕ್ಕಾಗಿ ನಾವು ಹೇಳ್ತೇವೆ ಈ ರೀತಿ ಅನ್ಯಾಯ ಮಾಡೋದು ಸರಿಯಲ್ಲ. ಎಲ್ಲಾ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೆ ಹೋಗ್ಯಾರ. ಬಡತನದಾಗ ಇವ್ರು ಏನೋ ದುಡಿತಾರಂದ್ರ ಇಲ್ಲ ಸ್ಯಾಲ್ರಿನೂ ಕೂಡ ತಿಂಗಳಾಗಲ್ಲ, 4 ತಿಂಗಳು, 5 ತಿಂಗಳು, 6 ತಿಂಗಳು ಹೋಯ್ತಾರ. ಹಿಂಗಾಗಿ ಇವ್ರು ಎಲ್ಲೋ ಸಾಲ ತಗೊಂಡು ಬದುಕು ನಡೆಸ್ತಾರ. ಆ ಸಾಲದ ಬಡ್ಡಿ ಕಟ್ಟದ್ರಾಗೆ ಎಷ್ಟೋ ಮಂದಿ ಇವತ್ತು ಪರೇಶಾನ್ ಅದ. ಅದಕ್ಕಾಗಿ ನಾವ್ ಹೇಳ್ತೇವೆ ಸ್ಯಾಲ್ರಿ ಈಗ 4 ವರ್ಷ ಹಿಡಿದು ಹೆಚ್ಚಿಗೆ ಮಾಡಿಲ್ಲ ಸರ್ಕಾರ. ಅದಕ್ಕ ಕನಿಷ್ಠ 31,000 ರೂಪಾಯಿ ವೇತನ ಕೊಡ್ಬೇಕು. ಇವತ್ತು ವಿಶ್ವಸಂಸ್ಥೆ ಹೇಳಿದೆ, ಪ್ರತಿಯೊಬ್ಬ ಕಾರ್ಮಿಕ ಯಾರೇ ಇರ್ಲಿ, ಒಬ್ಬ ಕೂಲಿ ಮಾಡುವನು ಬದುಕಬೇಕಾದ್ರೆ ಒಂದ್ ದಿನಕ್ಕೆ 1,750 ರೂಪಾಯಿ ಬೇಕು ಬದುಕಿಗೆ ಅಂತ ಹೇಳಿದೆ. ಆದ್ರೆ ಇವರು ಇದ್ದಿದಲ್ಲೇ ಕೊಡ್ತಕ್ಕಂತ ಸ್ಯಾಲ್ರಿಯಲ್ಲಿ ಕಡಿಮೆ ಮಾಡಿ ಇವತ್ತೆಲ್ಲರಿಗೆ ಸಮಸ್ಯೆ ಮಾಡಿಬಿಟ್ರು. ಅದಕ್ಕೆ ನಾವು ಕನಿಷ್ಠ 31,000 ಬಾಕಿ ವೇತನ, ಒಂದು ವೇತನ ಕೊಡ್ಬೇಕು, ಕನಿಷ್ಠ ವೇತನ ಕೊಡ್ಬೇಕು. ಮತ್ತು ವಾರಕ್ಕೊಂದು ರಜೆ ಕೊಡ್ಬೇಕು. 10 ವರ್ಷ ಮೇಲ್ಪಟ್ಟು ದುಡ್ದವ್ರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ತೋರಿ. ಯಾಕಂದ್ರೆ ಖಾಯಂ ನೌಕರರು ಅಂತೇಳಿ ಬಂದ್ರು ಅಂದ್ರೆ ನಮ್ಮವ್ರು 20 ವರ್ಷ ಮಾಡಿದ್ರು ಬಿಟ್ಟು ಅವತ್ತೇ ಮನೆಗೆ ಹೋಗ್ಬೇಕವ. ಆ ರೀತಿ ಇರಬಾರ್ದು. ಖಾಯಂ ನೌಕರ ಸ್ಥಳದಲ್ಲೇ ಖಾಯಂ ನೌಕರರ ವರ್ಗಾವಣೆ ಆಗಲಿ. ಅವರಿಗೆ ಕನಿಷ್ಠ ವಾರಕ್ಕೊಂದು ರಜೆ ತಪ್ಪಲಾರದೆ ಕೊಡ್ರಿ. ಇವತ್ತು ಕೆಲಸದ ಹೊರಗೆ ಸಿಬ್ಬಂದಿ ಕಡಿತ ಮಾಡ್ಯಾರ. ಸಿಬ್ಬಂದಿ ಈ ಹಾಸ್ಟೆಲ್ ಹುಟ್ಟಿದ ಮ್ಯಾಗ 40 ವರ್ಷ ಹಿಡಿದು 5 ಜನ ಅಡಿಗೆ ಸಿಬ್ಬಂದಿ ಇರ್ತಿರ್ 100 ಮಕ್ಕಳಿಗೆ. ಇವತ್ತು 4 ಜನ ಮಾಡ್ಯಾರ. ಹಿಂಗಾಗಿ ಕೆಲಸದ ಹೊರ ಹೆಚ್ಚಾಗಿ ನಮ್ಮ ಹೊರಗುತ್ತಿಗೆ ನೌಕರರು ಇವತ್ತು ಅನಾರೋಗ್ಯದಿಂದ ಬಳಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೂಡ ಈ ಸರ್ಕಾರಕ್ಕೆ ಕರುಣೆ ಬರ್ತಾ ಇಲ್ಲ. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕು ಅಂತ ಹೇಳಿ ನಮ್ದು ಹೋರಾಟ ಈಗ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದ ನಿರಂತರ ತಿಂಗಳಾನ್ಗಂಟ್ಲೆ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದೆವು ರಾಜ್ಯದಲ್ಲಿ. ಅದಕ್ಕಾಗಿ ನಮ್ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೂಡ ಇದೇ 20ನೇ ತಾರೀಕು ಮುಂಜಾನೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರ ನಮ್ಮ ಹೊರಗುತ್ತಿಗೆ ನೌಕರ ಧರಣಿ ಪ್ರಾರಂಭ ಆಗ್ತದೆ. ದಿನನಿತ್ಯ ಒಂದ್ ತಾಲೂಕಿನವರು ಆ ಹೋರಾಟ ಅದೇ ರೀತಿನೇ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಹೊರಗುತ್ತಿಗೆ ನೌಕರರು ಕನಿಷ್ಠ ವೇತನಕ್ಕಾಗಿ ನಿರಂತರ ಹೋರಾಟ ಮಾಡಿ ನಾವು ಜಯ ಸಿಗೋರೇನು ಕೂಡ ಹೋರಾಟ ನಡೆಸಮಂತ ಈ ಒಂದು ಮಾಧ್ಯಮ ಮೂಲಕ ಎಲ್ಲಾ ಹೊರಗುತ್ತಿಗೆ ನೌಕರರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಎಲ್ಲರಿಗೆ ವಿನಂತಿ ಮಾಡ್ತೇನೆ.